ಸ್ನೇಹಿತರೆ, ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯೇಸಿ ಎಂಬ ಸಂಸ್ಕೃತದ ಮಾತಿದೆ. ಅಂದರೆ ಇದರ ಅರ್ಥ ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಎಂಬ ಅರ್ಥವನ್ನು ನೀಡುತ್ತೆ. ಭೂಮಿಯನ್ನು ಕೂಡ ಇಲ್ಲಿ ಹೆಣ್ಣಿಗೆ ಹೋಲಿಸಲಾಗಿದೆ. ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು, ಅವಳನ್ನು ತಡೆಯಲು ಜಗತ್ತಿನ ಯಾವ ಶಕ್ತಿಯಿಂದಲೂ ಕೂಡ ಆಗೋದಿಲ್ಲ. ಹೆಣ್ಣು ಮನಸ್ಸು ಮಾಡಿದರೆ ತೊಟ್ಟಿಲು ಕೂಡ ತೂಗಬಹುದು, ಜಗತ್ತನ್ನು ಕೂಡ ಆಳಬಹುದು ಎಂಬ ಮಾತಿಗೆ ಅಕ್ಷರ ಸಹ ಅರ್ಥ ಕೊಡುವ ಪ್ರಮುಖ ಎರಡು ಕನ್ನಡತಿಯ ಹೆಸರುಗಳನ್ನು ಹೇಳೋದಾದರೆ, ಒಂದು ಬೆಳವಾಡಿ ಮಲ್ಲಮ್ಮ, ಮತ್ತೊಂದು ಕೆಳದಿ ಚೆನ್ನಮ್ಮ. ಬೆಳವಾಡಿ ಮಲ್ಲಮ್ಮ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿ ಜನಿಸಿದ್ರು. ಈಕೆ ಸೋದೆಯ ಮಹಾರಾಜ ಮಧುಲಿಂಗ ನಾಯಕನ ಮಗಳು. ಬಾಲ್ಯದಿಂದಲೇ ಈ ಶೌರ್ಯ ಸಾಹಸವನ್ನು ಮೈಗೂಡಿಸಿಕೊಂಡಿದ್ದವಳು. ಹಲವಾರು ಭಾಷೆಗಳನ್ನು ಕೂಡ ಲೀಲಾ ಜಾಲವಾಗಿ ಮಾತಾಡ್ತಿದ್ದವಳು. ಮಲ್ಲಮ್ಮ ಮುಂದೆ ಬೆಳವಾಡಿ ರಾಜ ಈಶಪ್ರಭುವನ್ನ ಮದುವೆ ಆಗ್ತಾರೆ. ಇವರಿಬ್ಬರು ಸಹ ವೀರರೇ ಆಗಿರ್ತಾರೆ. ಅಲ್ಲದೆ ಬೆಳವಾಡಿಗೆ ಯಾವ ರಾಜರು ಕೂಡ ಸುಳಿಯುತ್ತಿರಲಿಲ್ಲ. ಆದರೆ ಮರಾಠರು ಬೆಳಗಾವಿಯನ್ನ ವಶಪಡಿಸಿಕೊಳ್ಳಲು ಕಾಯ್ತಾ ಇದ್ರು. ಶಿವಾಜಿ ಸೈನ್ಯ ದಕ್ಷಿಣದಲ್ಲಿ ಯುದ್ಧ ಮುಗಿಸಿ ಬರುವಾಗ ಬೆಳವಾಡಿಯಲ್ಲಿ ಬಿಡಾರವನ್ನು ಹಾಕಿರ್ತಾರೆ. ಅಲ್ಲದೆ ಅಲ್ಲಿನ ಜನರಿಂದ ಗೋವಿನ ಹಾಲನ್ನು ಕೇಳ್ತಾರೆ. ಬೆಳವಾಡಿ ಜನ ಅದನ್ನು ನಿರಾಕರಿಸ್ತಾರೆ. ಇದನ್ನೇ ನೆಪ ಮಾಡಿಕೊಂಡಂತಹ ಇವರು ಗೋವನ್ನು ಬಲವಂತವಾಗಿ ತಮ್ಮ ಬಿಡಾರದ ಹತ್ತಿರ ಎಳೆದುಕೊಂಡು ಹೋಗ್ತಾರೆ. ಈ ವಿಚಾರ ತಿಳಿದ ಈಶಪ್ರಭು ಸೈನ್ಯದ ಸಮೇತ ದಾಳಿ ಮಾಡೇ ಬಿಡ್ತಾರೆ. ವಿರೋಚಿತವಾಗಿ ಹೋರಾಟವನ್ನು ನಡೆಸಿ ಸಾವನ್ನಪ್ಪುತ್ತಾರೆ. ಈ ವಿಚಾರ ತಿಳಿದ ಮಲ್ಲಮ್ಮ ಧೃತಿಗೆಡದೆ ನೋವಿನಿಂದಲೇ ಮಹಿಳಾ ಸೈನ್ಯವನ್ನೇ ಸಂಘಟಿಸಿ ಶಿವಾಜಿ ಸೈನ್ಯದ ಮೇಲೆ ಹೋರಾಡಿ ಗೆದ್ದು ಶಿವಾಜಿಯನ್ನ ಬಂಧಿಸಿ ಬಿಡ್ತಾಳೆ. ಕೊನೆಗೆ ಶಿವಾಜಿ ಅಂಗಲಾಚಿ ಬೇಡಿಕೊಳ್ತಾರೆ. ಮತ್ತೆ ಬೆಳವಾಡಿಯ ಕಡೆ ಮುಖ ಮಾಡುವುದಿಲ್ಲ ಅಂತ ಹೇಳ್ತಾರೆ. ನನ್ನನ್ನು ಬಂಧನ ಮುಕ್ತಗೊಳಿಸಿ ಎಂದು ಕೇಳ್ತಾರೆ. ಶಿವಾಜಿ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಅಂಗಲಾಚಿ ಬೇಡಿಕೊಂಡಾಗ ಬೆಳವಾಡಿ ಮಲ್ಲಮ್ಮ ಆತನಿಗೆ ಪ್ರಾಣ ಭಿಕ್ಷೆಯನ್ನು ನೀಡಿ ಕಳಿಸ್ತಾಳೆ. ಅದೇ ರೀತಿಯಾಗಿ ಮತ್ತೊಂದು ಕನ್ನಡತಿಯ ಬಗ್ಗೆ ಹೇಳೋದಾದರೆ, ದಕ್ಷಿಣ ಭಾರತದಲ್ಲಿ ಶಿವಾಜಿಯ ನಂತರ ಔರಂಗಜೇಬನನ್ನು ಯಾರೂ ಎದುರಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಕನ್ನಡತಿಯಾದಂತಹ ಕೆಳದಿ ಚೆನ್ನಮ್ಮ ಔರಂಗಜೇಬನನ್ನು ಹಾಗೂ ಆತನ ಸೈನ್ಯವನ್ನು ದಿಟ್ಟವಾಗಿ ಎದುರಿಸಿ ನಿಲ್ತಾಳೆ. ಮರಾಠರ ಸಾಮ್ರಾಜ್ಯವನ್ನು ಆಕ್ರಮಿಸಿಕೊಳ್ಳಲು ಔರಂಗಜೇಬನು ಶಿವಾಜಿಯ ಮಗ ಸಂಭಾಜಿಯನ್ನು ಕೊಲ್ಲಿಸ್ತಾನೆ. ಶಿವಾಜಿಯ ಎರಡನೇ ಮಗ ರಾಜರಾಮನ ಹಿಂದೆ ಇಡೀ ಔರಂಗಜೇಬನ ಸೇನೆಯೇ ಬೆನ್ನು ಬಿದ್ದಿರುತ್ತೆ. ಈತನಿಗೆ ಯಾವ ರಾಜರು ಸಹ ಆಶ್ರಯ ಕೊಡೋದಿಲ್ಲ. ಆದರೆ ಚೆನ್ನಮ್ಮ ಶಿವಾಜಿಯ ಮಗನಿಗೆ ಆಶ್ರಯವನ್ನು ನೀಡ್ತಾಳೆ. ಈ ವಿಚಾರ ಔರಂಗಜೇಬನಿಗೆ ತಿಳಿಯುತ್ತೆ. ರಾಜರಾಮನನ್ನ ನನಗೆ ಒಪ್ಪಿಸಿದರೆ ನಿಮ್ಮೊಂದಿಗೆ ಸ್ನೇಹವನ್ನು ಬಯಸುವುದಾಗಿ ಪ್ರಸ್ತಾವನೆಯನ್ನು ಕಳಿಸ್ತಾನೆ ಔರಂಗಜೇಬ. ಈ ಪ್ರಸ್ತಾವನೆಯನ್ನ ಕೆಳದಿ ಚೆನ್ನಮ್ಮ ಘಂಟಾ ಘೋಷವಾಗಿ ತಿರಸ್ಕರಿಸ್ತಾಳೆ. ಇದರಿಂದ ಕೋಪಗೊಂಡಂತಹ ಔರಂಗಜೇಬ ಪಶ್ಚಿಮ ಘಟ್ಟದ ಮೂಲಕ ಕೆಳದಿಯನ್ನ ದಾಳಿ ಮಾಡಲು ಬರ್ತಾನೆ. ಗೆರಿಲ್ಲಾ ಯುದ್ಧ ತಂತ್ರಗಳಲ್ಲಿ ನಿಸ್ಸೀಮಳಾಗಿದ್ದಂತಹ ಚೆನ್ನಮ್ಮ ಔರಂಗಜೇಬನ ಸೈನ್ಯವನ್ನ ಪ್ರತಿ ಕ್ಷಣವೂ ಕಾಡ್ತಾಳೆ. ಈಕೆಯ ಆರ್ಭಟಕ್ಕೆ ಔರಂಗಜೇಬನ ಸೇನೆ ಧೂಳಿಪಟವಾಗಿ ಬಿಡುತ್ತೆ. ಈಕೆಯ ಹೋರಾಟದ ತೀವ್ರತೆ ಹೆಚ್ಚುತ್ತಿದ್ದಂತೆ ಔರಂಗಜೇಬನು ಸಂಧಾನಕ್ಕಾಗಿ ಹಾತೊರಿತಾ ಇರ್ತಾನೆ. ಕೊನೆಗೆ ಸಂಧಾನವನ್ನು ಒಪ್ಪಿಕೊಳ್ತಾನೆ. ಆತನಿಗೆ ಹಾಗೂ ಆತನ ಸೈನ್ಯಕ್ಕೆ ಪ್ರಾಣ ಭಿಕ್ಷೆಯನ್ನು ನೀಡಿ ಕೆಳದಿ ಚೆನ್ನಮ್ಮ ಕಳಿಸ್ತಾಳೆ. ಸ್ನೇಹಿತರ, ಯತ್ರ ನಾರ್ಯಂತು ಪೂಜ್ಯತೆ ಇರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ. ಅಂದರೆ ಎಲ್ಲಿ ಹೆಣ್ಣನ್ನು ಪೂಜಿಸ್ತಾರೋ ಅಲ್ಲಿ ದೇವರಿರ್ತಾನೆ ಎಂಬುದು ಈ ಮಾತಿನ ಅರ್ಥ. ಹೆಣ್ಣು ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಇಂತಹ ಸಂಗತಿಗಳೇ ಸ್ಫೂರ್ತಿದಾಯಕವಾಗಿದೆ. ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂಗವಾಗಿ ಇಂದು ಹೆಣ್ಣಿನ ಸಾಹಸ ಯಶೋಗಾಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ.